ಸ್ನೇಹಿತರೆ, ಸಪ್ತಪದಿ ಧಾರಾವಾಹಿಯ ಇಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ, ಇನ್ನು ಕಲ್ಯಾಣ್ ಆ ಬುಕ್ಕಿಗೆ ಎತ್ಕೊಂಡು ಇದು ನಾನು ಬರೆದಿರೋ ಕವಿತೆ ಅಲ್ವಾ ಅಂತ ತುಂಬ ಯೋಚನೆ ಮಾಡ್ತಾ ಇರ್ತಾನೆ. ಏನೋ ಈಗಾದರೂ ಒಂದು ದಾರಿ ತೋರಿಸೋದಕ್ಕೆ ಈ ಬುಕ್ ಕಾಣಿಸಿದೆ ಅನಿಸುತ್ತೆ ಅಂತ ಮನಸ್ಸಲ್ಲಿ ಅಂದ್ಕೊಳ್ತಾ ಇದ್ದಂಗೆ, ಏನಪ್ಪ ಈ ಬುಕ್ ಬೇಕಾ ಅಂತ ಅವ್ರು ಕೇಳ್ತಾ ಇರ್ತಾರೆ. ಹಾಂ ಹೌದು, ಈಗ ನನ್ನ ಜೀವನಕ್ಕೆ ಒಂದು ದಾರಿ ತೋರಿಸ್ತಿರೋ ಈ ಬುಕ್ಕು ಅಂತ ಹೇಳ್ತಿದ್ದಂಗೆ, ಹೋ ಹೌದಾ, ತಗೊಳಪ್ಪ, ಒಳ್ಳೆ ಪುಸ್ತಕ, ನೀನೇ ಬರೆದಿರೋದಲ್ವಾ? ಹಾಂ, ನಿಮ್ಗೆ ಹೇಗೆ ಗೊತ್ತಾಯ್ತು? ನಿಮ್ಮ ಫೋಟೋ ಅದರಲ್ಲಿ ಇದೆಯಲ್ಲಪ್ಪ, ನಾನೇ ನೋಡಿದ್ದೀನಿ, ನಿಮ್ಮ ಕವಿತೆಗಳನ್ನೆಲ್ಲ ನಾನು ಸಹ ಓದಿದ್ದೀನಿ, ನನಗೂ ತುಂಬ ಖುಷಿ ಆಯಿತು ಅಂತ ಹೇಳ್ತಿದ್ದಂಗೆ, ಹೌದಾ ಸರಿ, ಈಗ ಈ ಬುಕ್ ಬೇಕು ಅಂತ ತಗೊಳ್ತಾ ಇದ್ದಂಗೆ, 20 ರೂಪಾಯಪ್ಪ ಅಂತ ಇನ್ನೂ ಒಂದು ಜೋಬ್ ಕೈ ಹಾಕ್ತಾ ಇರ್ತಾನೆ. ಅಯ್ಯೋ, ಯಾವುದೋ ರೂಢಿಲಿ ಮತ್ತೆ ನಾನು ಕಾಸು ತೆಗಿಯೋಕೆ ಹೋಗ್ತಿದ್ದೀನಲ್ಲ, ಕಾಸೇ ಇಲ್ವಲ್ಲ ನನ್ನ ಹತ್ರ ಅಂತ ತುಂಬ ಬೇಜಾರಾಗಿ, ಈ ಬುಕ್ನ ಹುಷಾರಾಗಿ ಎತ್ತಿಟ್ಟಿರಿ, ನಾನು ನೆಕ್ಸ್ಟ್ ಟೈಮ್ ಬಂದಾಗ ನಾನು ತಗೊಳ್ತೀನಿ ಅಂತ ಹೇಳ್ತಿದ್ದಂಗೆ, ಅಯ್ಯೋ ಯಾಕಪ್ಪ ಹಾಗೆ ಹೋಗ್ತಿದ್ಯಾ, ತಗೊಂಡೋಗಪ್ಪ ಈ ಪುಸ್ತಕ. ಬೇಡ ಅಂಕಲ್, ನನ್ನ ಹತ್ರ ಈಗ ಸದ್ಯಕ್ಕೆ ಅಮೌಂಟ್ ಇಲ್ಲ, ಮರ್ತ್ಬಿಟ್ಟು ಬಂದ್ಬಿಟ್ಟಿದ್ದೀನಿ ಅಂತ ಹೇಳ್ತಿದ್ದಂಗೆ, ಪರವಾಗಿಲ್ಲ ತಗೊಂಡೋಗಪ್ಪ, ನೀನು ಬರೆದಿರೋ ಪುಸ್ತಕನ ನೀನೇ ಕಾಸು ಕೊಂಡ್ಕೊಳ್ಳೋ ಸ್ಥಿತಿ ಬಂದಿದೆಯಲ್ಲ, ಬೇಡ ನೀನೇ ಎತ್ಕೊಂಡೋಗು, ಪರವಾಗಿಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಕೊಡುವಂತೆ ಅಂತ ಹೇಳ್ತಿದ್ದಂಗೆ, ಪಕ್ಕ ನಾನು ನೆಕ್ಸ್ಟ್ ಟೈಮ್ ಬಂದಾಗ ಅಮೌಂಟ್ ಕೊಟ್ಟೇ ಕೊಡ್ತೀನಿ ಅಂತ ಹೇಳ್ತಿರ್ತಾನೆ ಕಲ್ಯಾಣ್. ಅಯ್ಯೋ, ನೀನು ಬರೆದಿರೋದಪ್ಪ ಕವಿತೆ ಎಲ್ಲ, ನೀನು ಯಾಕೆ ಇಷ್ಟು ಪರದಾಡ್ತಿದ್ಯಾ, ತಗೊಂಡೋಗು, ನಿನ್ನಂತ ಯೂತ್ ಅವರು ಬೆಳಿಬೇಕು. ನಿನ್ನ ನೋಡ್ತಿದ್ರೆ ಈಗ ನಾನು ಆ ಸಿಚುವೇಶನಲ್ಲಿ ಇದ್ದೀನಿ ಅಂತ ನನಗೂ ಅರಿವಾಗ್ತಿದೆ, ಹೋಗು ಎತ್ಕೊಂಡು ಅಂತ ಹೇಳ್ತಿದ್ದಂಗೆ, ತುಂಬ ಥ್ಯಾಂಕ್ಸ್ ಅಂಕಲ್ ಅಂತ ಅಲ್ಲಿಂದ ಹೊರಟಿರ್ತಾನೆ ಕಲ್ಯಾಣ್. ಇನ್ನು ಈ ಕಡೆ ನೋಡಿದ್ರೆ ಮನೆ ಮಂದಿಯವರೆಲ್ಲ ತುಂಬ ದೀನವಾಗಿ ಯೋಚನೆ ಮಾಡ್ತಾ ಇರ್ತಾರೆ. ಅಷ್ಟೊತ್ತಿಗೆ ಇನ್ನು ರಾಜ್ ಆಫೀಸ್ಗೆ ಹೊರಡೋಣ ಅಂತ ಮೆಟ್ಲು ಇಳ್ಕೊಂಡು ಬರ್ತಾ ಇರ್ತಾರೆ. ಸ್ವಪ್ನ ಮನೆ ಮಂದಿಯವರೆಲ್ಲರೂ ರಾಜ್ ಬರ್ತಿರೋದನ್ನ ನೋಡ್ತಿದ್ದಂಗೆ, ಡ್ಯಾಡ್ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ತಿದ್ದಂಗೆ, ಇನ್ನು ಅಪರ್ಣವರು ರಾಜ್ ಹೋಗ್ತೀನಿ ಅಲ್ಲ ಹೋಗಿ ಬರ್ತೀನಿ ಅಂತ ಹೇಳಬೇಕು. ಸರಿ ಮಾಮ್, ಹೋಗ್ಬಿಟ್ಟು ಬರ್ತೀನಿ ಅಂತ ಹೇಳ್ತಿದ್ದಂಗೆ, ಸರಿ ಅಂತ ಇನ್ನು ಹೊರಡ್ತಾ ಅಷ್ಟರಲ್ಲಿ ಇನ್ನು ಈ ಕಡೆ ಧನಲಕ್ಷ್ಮಿ ಮತ್ತೆ ನಾಗವೇಣಿ ಇಬ್ರು ಬಂದು, ನಿಂತ್ಕೋ ರಾಜ್ ಅಂತ ಹೇಳ್ತಾ ಇರ್ದೆ. ಯಾಕೆ ಚಿಕ್ಕಮ್ಮ, ಏನಾಯ್ತು, ಎಲ್ಲಿಗೆ ಹೋಗ್ತಿದ್ಯಾ ರಾಜ್ ಅಂತ ನಾಗವೇಣಿ ಕೇಳ್ತಿದೆ. ಏನು ಹೊಸ್ದಾಗಿ ಕೇಳ್ತಾ ಇದ್ದೀರಾ, ಏನು ಎಲ್ಲಾದ್ರೂ ಹೋಗ್ಬೇಕಾದ್ರೆ ಎಲ್ಲಿಗೆ ಏನು ಅಂತ ಕೇಳ್ತಾರಾ, ಬುದ್ಧಿ ಇಲ್ವಾ ನಾಗವೇಣಿ ನಿನಗೆ ಅಂತ ಅವ್ರಮ್ಮ ಹೇಳ್ತಿದ್ದಂಗೆ, ಕೇಳ್ದೆ ಅಮ್ಮ, ಆಫೀಸ್ಗೆ ಹೋಗ್ತಿದ್ಯೋ ಅಥವಾ ಎಲ್ಲಿಗಾದ್ರೂ ಹೋಗ್ತಿದ್ಯೋ ಅಂತ ಕೇಳ್ತಾ ಇದ್ದೀನಿ. ಯಾಕೆ ನಿಮ್ಗೇನು ಅಷ್ಟೊಂದು ಸಂಶಯನಾ, ನಾನು ಆಫೀಸ್ಗೆ ಹೋಗ್ದಿರ ಇನ್ನೆಲ್ಲಿಗೆ ಹೋಗ್ತೀನಿ ಅಂತ ರಾಜ್ ಸಹ ಹೇಳ್ತಾ ಇರ್ತಾನೆ. ಆಗ ಇನ್ನು ಈ ಕಡೆಯಿಂದ ಕಾವ್ಯ ಅವರೆಲ್ಲರೂ ಎದ್ದು ಬರ್ತಾರೆ. ಆಗ ನೀನು ಆಫೀಸ್ಗೆ ಹೋಗಿ ನೀನು ಅಲ್ಲಿ ರಾಜಭೋಗನೆಲ್ಲ ಅನುಭವಿಸು, ನನ್ನ ಮಗ ಮಾತ್ರ ರೋಡಲ್ಲಿ ಹಲ್ದಿ ಅವನಿಗೆ ಒಂದು ಹಿಡಿ ಕಾಸಿಲ್ದಿರ ಸುತ್ತಾಡ್ತಾ ಇದ್ದಾನೆ, ನೀನು ಮಾತ್ರ ಆರಾಮಾಗಿ ಸುಖವಾಗಿ ನೀನು ನಿಮ್ಮ ಹೆಂಡತಿ ಕಾವ್ಯ ಇಬ್ರು ಈ ಆಸ್ತಿನೆಲ್ಲ ಅನುಭವಿಸ್ಬೇಕು ಅನ್ನೋ ಎಷ್ಟು ಆಸೆ ಇಟ್ಕೊಂಡಿದ್ದೀರಾ ಅಲ್ವಾ ಅಂತ ಹೇಳ್ತಿದ್ದಂಗೆ ನಮ್ಮ ಮನೆ ಮಂದಿಯವ್ರಿಗೆಲ್ಲರಿಗೂ ಸಹ ತುಂಬ ಶಾಕ್ ಆಗಿರುತ್ತೆ. ಇನ್ನೆಲ್ಲರೂ ಕೂತಿರೋರೆಲ್ಲ ಸಡನ್ ಆಗಿ ಎದ್ದು ಬರ್ತಾರೆ. ಯಾಕೆ ಧನಲಕ್ಷ್ಮಿ, ನಿನ್ಗೇನಾದ್ರೂ ಹುಚ್ಚಿಗೆ ಚಿಡ್ದಿದ್ಯಾ, ನೀನ್ ಯಾಕೆ ಆ ರೀತಿ ಮಾತಾಡ್ತಿದ್ಯಾ ಅಂತ ಹೇಳ್ತಾ ಇರ್ತಾರೆ ಅಪರ್ಣ ಅವರು. ಹೌದಕ್ಕ, ನಿನ್ ಮಗನ್ ಮಾತ್ರ ನೀನು ಏನೇನ್ ಬೇಕೋ ಸೌಖ್ಯ ಮಾಡ್ತೀಯಾ, ನನ್ ಮಗನ್ಗೆ ಯಾರಕ್ಕ ಮಾಡ್ತಾರೆ ಹೇಳು, ನೀನಾದ್ರೆ ನಿನ್ ಮಗನ್ಗೆ ಏನ್ ಬೇಕು ಏನ್ ಬೇಡ, ಅವ್ರ ಹೆಂಡತಿಗೆ ಏನ್ ಬೇಕು ಅವೆಲ್ಲ ನೀವೆಲ್ಲ ಅನ್ಭವಿಸ್ತೀರಾ, ನನ್ ಮಗ ಏನ್ ಅನ್ಭವಿಸ್ತಿದ್ದಾನೆ ಹೇಳು ಅಂತ ಹೇಳ್ತಿದ್ದಂಗೆ, ಅವ್ನ ಬರ್ಬೇಡ ಅಂತ ಹೇಳ್ದವ್ರು ಯಾರು, ನಾವೇನು ಅವನ್ನ ಕಟ್ಟಾಕಿಟ್ಟಿದೀವ, ಬರ್ಬೇಡ ಮನೆಗೆ ನಾವು ಸೇರ್ಸಲ್ಲ ಅಂತ ಹೇಳಿದೀವ, ಅವನ್ ಆಸೆ ಪಟ್ಟಂಗೆ ಅಪ್ಪುನ ಮದ್ವೆ ಆಗಿ ಹೊರಗಡೆ ಇದ್ದಾನೆ, ಈಗ ನಾವೇನು ಅವನ್ಗೆ ಅಬ್ಜೆಕ್ಷನ್ ಮಾಡ್ತಾ ಇದೀವ, ಹೇಳು ಹೋಗು ಅಂತ ದಮ್ಮಿದ್ರೆ ಕರ್ಕೊಂಡ್ ಬಾ, ನಾವೇನ್ ಸೇರ್ಸಲ್ವಾ ಅಂತ ಅಪರ್ಣ ಅವ್ರು ಹೇಳ್ತಾ ಇರ್ತಾರೆ. ಅಷ್ಟೊತ್ಗೆ ಪ್ರಕಾಶ್ ಅವರು, ನಿನಗೇನೇ ಆಯ್ತು, ಅವಾಗೆ ಇದ್ದಂಗೆ ಈಗ ಯಾಕೆ ಇಲ್ಲ, ನಿನಗೇನೆ ಈ ತರ ಬುದ್ಧಿ ಬಂದಿದೆ ಅಂತ ಹೇಳ್ತಾ ಇದ್ದಂಗೆ, ಹೂರಿ, ನಿಮ್ಮಂತ ಮತಿ ಇಲ್ದವ್ರನ್ನ ಗಂಟ್ ಕಟ್ಕೊಂಡಿದ್ದೀನಲ್ಲ, ಏನ್ ಮಾಡೋದಿಕ್ಕಾಗುತ್ತೆ, ನಿಮ್ಗೆ ಇನ್ ಸ್ವಲ್ಪ ಹೊತ್ತಲ್ಲಿ ಇದ್ದಿದ್ ತಲೆ ಇನ್ ಸ್ವಲ್ಪ ಹೊತ್ತಿಗಿರಲ್ಲ, ಎಲ್ಲ ಮರ್ತೋಗ್ತೀರಾ, ನಿಮ್ಮಿಂದ ನಮ್ ಜೀವನಗಳೆಲ್ಲ ಹಾಳಾಗ್ತಿದೆ ಅಂತ ಪ್ರಕಾಶ್ ಅವ್ರ ವಿರುದ್ಧವಾಗಿ ಮಾತಾಡ್ತಿದ್ದೀನ ನೋಡಿ ಎಲ್ಲರಿಗೂ ಸಹ ತುಂಬಾ ಶಾಕ್ ಆಗಿರುತ್ತೆ. ಅಷ್ಟೊತ್ಗೆ ಅವ್ರ ಅಮ್ಮನು, ನಿನಗ್ ಮದ್ವೆ ಮುಂಚೆ ಗೊತ್ತಿರ್ಲಿಲ್ವಾ ಏನು ಎತ್ತ ಅಂತ, ಎಂತಕ್ ನೀನು ನಿನ್ ಗಂಡನ್ ಬಗ್ಗೆ ಈ ರೀತಿ ಮಾತಾಡ್ತಾ ಇದ್ಯಾ, ಸ್ವಲ್ಪ ನಾಲ್ಗೆ ಬಿಹಿ ಹಿಡ್ದು ಮಾತಾಡು ಧನಲಕ್ಷ್ಮಿ ಅಂತ ಅವ್ರ ಅತ್ತೆನೂ ಹೇಳ್ತಾ ಇರ್ತಾರೆ. ಆಗ ಹೌದು, ನೀವೂನು ಪಾರ್ಶಾಲಿಟಿ ಮಾಡ್ತೀರಾ ಅತ್ತೆ, ನಿಮ್ ದೊಡ್ಡ ಸೊಸೆನೇ ಒಂಥರ, ನಾನೇ ಒಂಥರ, ಅವ್ರಿಗೇನ್ ಬೇಕೋ ಅವರಿಗೆಲ್ಲ ನೀವು
ಸೂಕ್ಷ್ಮವಾಗಿ ಕೊಟ್ಬಿಡ್ತೀರಾ. ನಾನೇನಾದ್ರೂ ಕೇಳಿದ್ರೆ ಹಾಗಲ್ಲ ಹೀಗೆ ಅಂತ ತಾಳ್ಮೆಯಿಂದ ಮಾಡ್ತೀರಾ. ಏನತ್ತೆ ನೀವು ನಮ್ನ ಬೇರೆ ಬೇರೆ ರೀತಿ ನೋಡ್ತಾ ಇದ್ದೀರಲ್ಲ. ನೀನ್ ಮಾತಾಡ್ತಾ ಇರೋದು ಸರಿ ಇಲ್ಲ ಧನಲಕ್ಷ್ಮಿ. ಯಾಕೆ ನೀನ್ ಈ ರೀತಿ ಮಾತಾಡ್ತಾ ಇದ್ಯಾ? ಏನು ನಿನ್ಗೇನ್ ತಲೆಗಿಲೆ ಕೆಟ್ಟಿದ್ಯಾ ಅಂತ ಬೈತಾ ಇರ್ತಾರೆ. ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೆ ನೋಡಬೇಕಾದರೆ ನಮ್ಮ KTVS 365 ಚಾನೆಲ್ನ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ. ಇನ್ನೇನತ್ತೆ, ಇಲ್ಲಿ ರಾಜ್ ಮತ್ತೆ ಕಾವ್ಯ ಇವರಿಬ್ರೇ ಕಲ್ಯಾಣ್ ಅವ್ರನ್ನೆಲ್ಲ ಓಡಿಸ್ಬಿಟ್ಟು ಇವರಿಬ್ರೇ ಈ ಆಸ್ತಿನ ಒಡ್ಕೊಂಡ್ ತಿನ್ಬೇಕು ಅನ್ನೋ ಆಸೆದಲ್ಲಿ ಇದ್ದಾರೆ. ಈಗ ನನ್ ಮಗ ಏನತ್ತೆ ಮಾಡಿದಾನೆ, ಅವನು ಈ ಮನೆ ವಾರಸ್ದಾರನೇ ತಾನೆ ಅಂತ ಹೇಳೋ ಅಷ್ಟೊತ್ತಲ್ಲಿ, ಚಿಕ್ಕತ್ತೆ ಸ್ವಲ್ಪ ಏನ್ ಮಾತಾಡ್ತಿದ್ದೀರಾ ಅಂತ ತಲೆಯಲ್ಲಿ ಇಟ್ಕೊಂಡ್ ಮಾತಾಡಿ. ನನ್ಗೆ ಈ ಆಸ್ತಿ ಅಂತಸ್ತು ಅವೆಲ್ಲ ನನ್ಗೆ ಇಷ್ಟ ಆಗಲ್ಲ. ಆದ್ರೆ ನೀವು ನಮ್ಮ ಯಜಮಾನ್ರ ಬಗ್ಗೆ ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡು ಮಾತಾಡ್ತಿದ್ದೀರಾ. ಯಾವತ್ತು ನಾವು ಆಸ್ತಿ ಅಂತಸ್ಕೋಸ್ಕರ ಇರ್ಲಿಲ್ಲ, ಗೊತ್ತಾಯ್ತಾ ಅಂತ ಹೇಳ್ತಿದಂಗೆ, ಕಾವ್ಯ ಇದು ಅವ್ರಿಗೆ ಹುಟ್ಟಿರೋದಲ್ಲ ಕಣೆ, ನಮ್ಮತ್ತೆ ಹೇಳಿ ಹುಟ್ಸಿರೋದು ಈ ವಿಚಾರನ ಅಂತ ಹೇಳ್ತಿದಂಗೆ, ಇದೆಲ್ಲ ನಮ್ಮತ್ತೆ ಕೆಲ್ಸ ಕಣೆ ಕಾವ್ಯ ಅಂತ ಹೇಳ್ತಿರ್ತಾರೆ. ಹೌದು, ಈ ಮಥರೆ ಇದ್ದಾಳಲ್ಲ, ಈ ಚಮಚ ಎಲ್ಲ ಇವಳನ್ನ ಹಾಳ್ ಮಾಡಿಟ್ಟಿದ್ದಾಳೆ. ಆ ಅನಾಮಿಕನ್ಗಿಂತ ಕಡೆ ಆಗ್ಬಿಟ್ಟಿದ್ಯಾ ಧನಲಕ್ಷ್ಮಿ ನೀನು. ಇಷ್ಟೊಂದು ವ್ಯಂಗ್ಯವಾಗಿ ಮಾತಾಡೋದನ್ನ ಬಿಡು ಅಂತ ಹೇಳ್ತಿದಂಗೆ, ಅಷ್ಟಕ್ಕೂ ಈಗ ನನಗ್ ಗೊತ್ತಿಲ್ಲ, ನನಗ್ ನ್ಯಾಯ ನಡಿಬೇಕು ಅತ್ತೆ. ನನ್ ಮಗ ಚೆನ್ನಾಗಿರ್ಬೇಕು. ಈಗ ನಿನ್ ಮಗ ಚೆನ್ನಾಗಿಲ್ಲ ಅಂತ ಯಾರು ಹೇಳಿದ್ರು? ಚೆನ್ನಾಗಿದ್ದೇ ಇರ್ತಾನೆ, ಈಗೂ ಬರ್ಲಿ, ಯಾವಾಗಾದ್ರೂ ಬರ್ಲಿ, ನಾವ್ ಚೆನ್ನಾಗ್ ನೋಡ್ಕೋತೀವಿ ಅಂತ ಹೇಳ್ತಿದಂಗೆ, ಈಗ ನನ್ ಮಗನ್ಗೆ ತುಂಬಾ ಕಷ್ಟ ಇದೆ, ಅವನಿಗೆ ಸಹಾಯ ಮಾಡ್ಲೇಬೇಕು ಅಂತ ಹೇಳೋ ಅಷ್ಟೊತ್ತಲ್ಲಿ ಪ್ರಕಾಶ ಅವರು, ಹೀಗೆ ಸಹಾಯ ಮಾಡ್ತೀಯಾ? ಅವ್ನ್ ಹೊರಗ್ ತಾನೇನೆ ಇದ್ದಾನೆ, ಹೊರಗಡೆ ಇದ್ರೂನು ಅವನಿಗೆ ಸಹಾಯ ಮಾಡ್ಬೋದು ಕಣ್ರಿ. ಅದೇಗೆ ಹೇಳಮ್ಮ ಧನಲಕ್ಷ್ಮಿ, ನಾವೇನ್ ಸಹಾಯ ಮಾಡಲ್ಲ ಅಂತಿದೀವಾ? ಹೇಳು ಅಂತ ಸುಭಾಷ್ ಅವ್ರು ಸಹ ಹೇಳ್ತಿದಂಗೆ, ಈ ಮನೆ ಆಸ್ತಿ ಅಂತಸ್ತೆಲ್ಲ ಪಾಲಾಗ್ಬೇಕು ಅಂತ ಹೇಳಿದ ತಕ್ಷಣ ಮನೆ ಮಂದಿಯವ್ರಿಗೆಲ್ಲರಿಗೂ ಶಾಕ್ ಆಗಿರುತ್ತೆ. ಏನೇ ಮಾತಾಡ್ತಾ ಇದ್ಯಾ ನೀನು? ನಿನ್ಗೆ ಯಾಕೆ ಈ ರೀತಿ ಬುದ್ಧಿ ಹುಟ್ಟಿದೆ? ಈ ಮಥರೆ ಇದ್ದಾಳಲ್ಲ ಎಲ್ಲ ನಿನ್ನ ಹಾಳ್ ಮಾಡಿ ಇಟ್ಟಿದ್ದಾಳೆ ಅಂತ ಹೇಳ್ತಿದಂಗೆ, ಇನ್ನ ಈ ಕಡೆ ಅವ್ರ ಅತ್ತೆಯವ್ರಿಗೂ ಸಹ ಕೋಪ ಬಂದಿ, ನಾಗವೇಣಿ, ನೀನ್ ಮಾಡಿರೋ ಕೆಲ್ಸಕ್ಕೆ ನೋಡು ನನ್ ಸೊಸೆ ಯಾವ ರೀತಿ ಮಾತಾಡ್ತಿದ್ದಾಳೆ, ಎಲ್ಲದಕ್ಕೂ ನೀನೇ ಕಾರಣ ಅಂತ ಹೇಳ್ದ ಅಷ್ಟೊತ್ತಲ್ಲಿ, ಅಯ್ಯೋ ಅತ್ತೆ, ಇದು ನಾಗವೇಣಿ ಹೇಳಿರೋ ಮಾತಿಗೆ ನಾನು ಹುಟ್ಟಿಸ್ಕೊಂಡ್ ಹೇಳ್ತಿಲ್ಲ, ನಾನೇ ಕೇಳ್ತಾ ಇರೋದು. ನನಗ್ ಗೊತ್ತಿಲ್ಲ, ನನ್ ಮಗನ್ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಈ ಮನೆ ಪಾಲ್ ಆಗ್ಲೇಬೇಕು ಅಂತ ಹೇಳ್ತಾ ಇರ್ತಾರೆ. ಯಾಕೆ ಚಿಕ್ಕಮ್ಮ ನೀ ಈ ರೀತಿ ಮಾತಾಡ್ತಿದ್ಯಾ? ನಾನು ನನ್ನ ತಮ್ಮ ಅವ್ನ ಯೋಗಕ್ಷೇಮ ತಿಳ್ಕೊಳಕ್ಕೆ ನಾನು ಇರ್ತೀನಿ, ನೀನ್ ಈ ರೀತಿ ಮಾತಾಡೋದ್ ಸರಿ ಇಲ್ಲ ಚಿಕ್ಕಮ್ಮ ಅಂತ ರಾಜ್ ಸಹ ಹೇಳ್ತಾ ಇರ್ತಾನೆ. ಸಾಕು ನಿಲ್ಸು ರಾಜ್, ನಿನ್ ಹೆಂಡತಿ ನಾಟಕ ನನ್ಗೇನ್ ಗೊತ್ತಿಲ್ಲ ಅನ್ಕೊಂಡಿದ್ಯಾ ಅಂತ ಹೇಳೋ ಅಷ್ಟೊತ್ತಲ್ಲಿ, ಯಾಕೆ ನೀನ್ ಈ ರೀತಿ ಪಟ್ಟಿಡ್ ಕೂತಿದ್ಯಾ? ಪೂರ್ವಾಂಕರಗಳಿಂದ ಬಂದಿರೋ ಈ ಆಸ್ತಿನ ಭಾಗ ಮಾಡು ಅಂತ ಇದ್ವರ್ಗು ಯಾರು ಕೇಳ್ದವ್ರಲ್ಲ, ನೀನ್ ಯಾಕೆ ಈ ರೀತಿ ಕೇಳ್ತಿದ್ಯಾ ಅಂತ ಹೇಳೋಷ್ಟರಲ್ಲಿ, ಯಾಕತ್ತೆ ನನ್ಗೆ ಇದೆಲ್ಲ ಕೇಳೋ ಅಧಿಕಾರ ಇಲ್ವಾ ಅಂತ ಹೇಳ್ತಾ ಇರ್ತಾಳೆ ಧನಲಕ್ಷ್ಮಿ. ಆಗ ಧನಲಕ್ಷ್ಮಿ, ಏನ್ ಮಾಡ್ತಿದ್ಯಾ ನೀನು ಅಂತ ಆ ಕಡೆಯಿಂದ ಅವ್ರ ಮಾವವ್ರು ಬರ್ತಾರೆ. ಆಗ ಅವರು ಸಹ ಒಂದ್ ನಿರ್ಧಾರಕ್ಕೆ ಬಂದು, ನಿನಗೆ ನಿನ್ ಮಗನ್ ಜೀವನ ಎಲ್ಲ ಹಾಳಾಗುತ್ತೆ ಅಂತ ನೀನ್ ಯೋಚನೆ ಮಾಡ್ತಿದ್ಯಾ, ಅದ್ರಲ್ಲೇನು ತಪ್ಪಿಲ್ಲ. ಆದ್ರೆ ಈ ಆಸ್ತಿನೆಲ್ಲ ಪಾಲ್ ಮಾಡಿ ಅಂತ ಹೇಳ್ತಿದ್ಯಲ್ಲ, ಅದು ಸರಿ ಇಲ್ಲ. ಯಾರ್ ನಿನ್ಗೆ ಈ ವಿಚಾರ ಎಲ್ಲ ಹೇಳಿರೋದು ಅಂತ ಹೇಳ್ತಾ ಇದ್ದಂಗೆ, ಸ್ವಪ್ನ, ಇನ್ಯಾರ್ ತಾತ, ನಮ್ಮ ಅತ್ತೆನೇ ಇದಾರಲ್ಲ, ಅವ್ರದೇ ಈ ಐಡಿಯಾ. ಹೋಗ್ಬೇಕಾದ್ರೆ ಜೊತೆಗೋದ್ರು, ಬರ್ಬೇಕಾದ್ರೆ ಈಗ ಜೊತೆಗ್ ಬಂದಿದ್ದಾರೆ, ಇನ್ನೇನ್ ರಾಜ್ ಆಫೀಸ್ಗೆ ಹೋಗ್ತಾ ಇದ್ರೆ ಈ ವಿಚಾರನ ಕೇಳ್ತಾ ಇದ್ದಾರೆ ಅಂತ ಹೇಳ್ತಿದ್ದಂಗೆ, ನೋಡಿ ಮಾವ ಯಾವ ರೀತಿ ಎಲ್ಲ ಮಾತಾಡ್ತಿದ್ದಾರೆ ಅಂತ ಅಪರ್ಣನು ಹೇಳ್ತಾ ಇರ್ತಾಳೆ. ಆಗ ಎಲ್ಲರಿಗೂ ಒಂದು ಸರಿಯಾದ ಉತ್ತರ ಕೊಡ್ತೀನಿ, ಕೇಳಿಸ್ಕೊಳ್ಳಿ. ನಾನ್ ಮಾಡಿರೋ ಆಸ್ತಿ ಎಲ್ಲರಿಗೂ ಸರ್ವ ಅಧಿಕಾರಗಳು ಇದೆ, ಆದ್ರೆ ಪಾಲ್ ಮಾಡಿ ಅನ್ನೋ ಸ್ಥಿತಿಗೆ ಯಾರು ತಂದಿಲ್ಲ, ತರೋದು ಇಲ್ಲ. ಅಷ್ಟಕ್ಕೂ ರಾಜ್, ನಿನಗೊಂದ್ ವಿಚಾರ ಹೇಳ್ಬೇಕು. ನೀನ್ ಹೇಗೋ ಕಲ್ಯಾಣ್ ಸಹ ಹಾಗೇನೆ. ಆದ್ರೆ ಈಗ ನಿನ್ಗೊಂದ್ ಹೇಳ್ತೀನಿ, ಕಲ್ಯಾಣ್ ಮನೆ ಹಿಂತಿರ್ಗೋವರೆಗೂ ನೀನ್ ಆಫೀಸ್ ಜವಾಬ್ದಾರಿಗಳನ್ನೆಲ್ಲ ಬಿಟ್ಬಿಡು ಅಂತ ಹೇಳ್ತಿದ್ದಂಗೆ ಇನ್ನೆಲ್ಲರಿಗೂ ಸಹ ಶಾಕ್ ಆಗಿರುತ್ತೆ. ಈಗ ನಾನ್ ಹೇಳಿರೋ ಮಾತಿಗೆ ಯಾರಿಗೂ ಅಭ್ಯಂತರ ಇಲ್ಲ ಅಲ್ವಾ ಅಂತ ಅವ್ರು ಹೇಳ್ತಿದ್ದಂಗೆ, ಆಗ ಕಾವ್ಯ, ಅಭ್ಯಂತರ ಇದೆ ತಾತ, ಅದು ಈಗ ಇಷ್ಟೆಲ್ಲ ಸಂಪಾದಿಸಿರೋದು ನೀವು, ನಿಮ್ಮಮ್ಮ
ನೀವು ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಈಗ ಸಡನ್ ಆಗಿ ಆಫೀಸ್ಗೆ ಹೋಗ್ಬೇಡ ಅಂತ ನಿಲ್ಸಿದ್ರೆ ಅಲ್ಲಿ ಆಫೀಸ್ ಪರಿಸ್ಥಿತಿ ಏನಾಗಬೇಕು, ನಮ್ಮನ್ನ ನಂಬ್ಕೊಂಡಿರೋ ಜನಗಳ ಸ್ಥಿತಿ ಏನಾಗಬೇಕು ತಾತ ಹೇಳಿ. ಇವಾಗ ಬರೋ ಕಸ್ಟಮರ್ಸ್ಗೆಲ್ಲ ನಾವು ಕರೆಕ್ಟಾಗಿ ರೆಸ್ಪಾನ್ಸ್ ಮಾಡ್ತಾ ಇದ್ದೀವಿ. ಈಗ ಯಾರು ಆಫೀಸ್ನ ನೋಡ್ಕೊಂಡಿಲ್ಲ ಅಂದರೆ ಏನಾಗಲ್ಲ ತಾತ, ಹೋಗ್ಲಿ ಬಿಡಮ್ಮ, ಹಾಗಾದ್ರೂ ಎಲ್ರಿಗೂ ಬುದ್ಧಿ ಬರುತ್ತೆ ಅಂತ ಹೇಳ್ತಿದ್ದಂಗೆ ಆಗ ಏನಪ್ಪ ಮಾಡೋದು ಅಂತ ನಾಗವೇಣಿ ಸಹ ಯೋಚನೆ ಮಾಡ್ತಾ ಇರ್ತಾಳೆ. ಹಾಗಲ್ಲ ತಾತ, ಈಗ ನಾಗವೇಣಿ ಅನ್ಕೊಂಡಂಗೆ ಈ ಮನೆ ಆಸ್ತಿನ ಪಾಲ್ ಮಾಡ್ಬೇಕು ಅಂತ ಅನ್ಕೊಂತಾ ದುರಾಭಿವೃದ್ಧಿಯಿಂದ ಈ ಕೆಲಸನ ಮುಂದೂಡ್ತಿದ್ದಾಳೆ. ಅಥವಾ ಈ ಕಡೆ ಕಾವ್ಯ ನೋಡಿದ್ರೆ ಎಲ್ಲರೂ ಒಟ್ಟಿಗೆ ಇರಬೇಕು, ಯಾವುದೇ ರೀತಿ ಬೇರೆ ಬೇರೆ ಆಗ್ಬಾರ್ದು, ಎಲ್ಲ ಖುಷಿಯಾಗಿರ್ಬೇಕು ಅಂತ ಯೋಚನೆ ಮಾಡ್ತಿದ್ದಾಳೆ. ಈಗ ರಾಜ್ ಯಾರಿಗೆ ಸಪೋರ್ಟ್ ಮಾಡ್ತಾನೆ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ಗೆ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.